ಈ ಖಾತಾ ಮಾಡಲು ಅಗತ್ಯವಿರುವ ಡಾಕ್ಯುಮೆಂಟ್ಸ್ಗಳು ಯಾವುವು? ನಿಮ್ಮ ಹತ್ರ ಮನೆ ಇದೆಯಾ ಅಥವಾ ಖಾಲಿ ಸೈಟ್ ಇರಲಿ, ಈ ಖಾತಾ ಮಾಡಿಸೋ ಮೊದಲು ಬೇಕಾಗೋ ಡಾಕ್ಯುಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಮೊದಲಿಗೆ ನಿಮ್ದು ಮನೆ ಇದ್ರೆ ಆ ಪ್ರಾಪರ್ಟಿ ಬಗ್ಗೆ ನೋಡೋಣ. ಮೊದಲನೇದಾಗಿ ಸೇಲ್ ಡೀಡ್ ಬೇಕು. ಎರಡನೇದು EC ಅಂದರೆ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟು. ಮೂರನೇದು ಪ್ರಾಪರ್ಟಿ ಓನರ್ ಜೊತೆಗಿನ GPS ಬಿಲ್ಡಿಂಗ್ ಫೋಟೋ ಬೇಕು. ನಾಲ್ಕನೇದು ಮಾರ್ಚ್ 2025ಕ್ಕಿಂತ ಮುಂಚೆ ಇರುವ ಎಲೆಕ್ಟ್ರಿಸಿಟಿ ಬಿಲ್ಲು. ಐದನೇದು ಆಧಾರ್ ಕಾರ್ಡು ಮತ್ತು ಅದಕ್ಕೆ ಲಿಂಕ್ ಆಗಿರುವ ಮೊಬೈಲ್ ನಂಬರು. ಆರನೇದು ಪ್ರಾಪರ್ಟಿ ಪಾಣಿ ಅಂದರೆ RTC. ಇನ್ನು ಖಾಲಿ ಸೈಟ್ ಬಗ್ಗೆ ಡಾಕ್ಯುಮೆಂಟ್ಸು ಸ್ವಲ್ಪ ಬದಲಾವಣೆ ಇರುತ್ತೆ, ಅದನ್ನು ನೋಡೋಣ. ಮೊದಲನೇದಾಗಿ ಸೇಲ್ ಡೀಡ್ ಬೇಕು, EC ಬೇಕು, ಪ್ರಾಪರ್ಟಿ ಓನರ್ ಜೊತೆಗಿನ GPS ಸೈಟ್ ಫೋಟೋ ಬೇಕು, ಆಧಾರ್ ಕಾರ್ಡು ಮತ್ತು ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಬೇಕು, ಮತ್ತು ಪ್ರಾಪರ್ಟಿ ಪಾಣಿ ಅಂದರೆ RTC ಬೇಕು. ಒಂದು ಮುಖ್ಯ ವಿಷಯ ಏನಂದ್ರೆ, ಈ ಖಾತಾ ಪ್ರಕ್ರಿಯೆಯಲ್ಲಿ ಡಾಕ್ಯುಮೆಂಟ್ಸ್ ಮಾತ್ರ ಇದ್ರೆ ಸಾಕು ಅಂತ ಭಾವಿಸೋದಲ್ಲ. ನಿಮ್ಮ ಪ್ರಾಪರ್ಟಿಗೆ ಸಂಬಂಧಿಸಿದ ದಾಖಲೆಗಳು ಸರಿಯಾಗಿವೆ, ಹೆಸರು, ಪ್ರಾಪರ್ಟಿ ಡೀಟೇಲ್ಸು ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆ, ಎಲ್ಲವನ್ನ ಪರಿಶೀಲಿಸಿ. ಯಾವುದೇ ಡಾಕ್ಯುಮೆಂಟ್ ಬಗ್ಗೆ ಡೌಟ್ ಇದ್ರೆ ಸ್ವತಃ ಊಹೆ ಮಾಡಿ ಅಪ್ಲಿಕೇಶನ್ ಮಾಡುವ ಬದಲು ಸಂಬಂಧಪಟ್ಟ ಅಧಿಕೃತ ಕಚೇರಿ ಅಥವಾ ಅರ್ಹ ಪ್ರಾಪರ್ಟಿ ಪ್ರೊಫೆಷನಲ್ರಿಂದ ಸರ್ಟಿಫಿಕೇಶನ್ ಪಡೆಯೋದು ಉತ್ತಮ. ಮನೆ ಆಗಿರಲಿ, ಖಾಲಿ ಸೈಟ್ ಆಗಿರಲಿ, ಮೊದಲು ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ನಂತರ ಈ ಖಾತಾ ಪ್ರೋಸೆಸ್ಸನ್ನು ಆರಂಭಿಸಿ. ಇಂತಹ ಪ್ರಾಕ್ಟಿಕಲ್ ರಿಯಲ್ ಎಸ್ಟೇಟ್ ಎಜುಕೇಷನ್ ಮಾಹಿತಿಗಾಗಿ ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಮತ್ತು ಈ ಖಾತಾ ಮಾಡಿಸಲು ಯೋಚಿಸುತ್ತಿರುವವರಿಗೆ ಶೇರ್ ಮಾಡಿ. ಈ ಖಾತಾ ಪ್ರಾಪರ್ಟಿ ಡಾಕ್ಯುಮೆಂಟೇಶನ್ ಬಗ್ಗೆ ಅಸಿಸ್ಟೆನ್ಸ್ ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ನನ್ನ ನಂಬರ್ 9964195968. ಒಂದು ವಿಷಯ ನೆನಪಿಟ್ಕೊಳ್ಳಿ, ಪ್ರಾಪರ್ಟಿ ಖರೀದಿಸುವ ಮೊದಲು ಡಾಕ್ಯುಮೆಂಟ್ಸು ಚೆಕ್ ಮಾಡಿ. ಈ ಖಾತಾ ಮಾಡುವ ಮೊದಲು ಡಾಕ್ಯುಮೆಂಟ್ಸು ರೆಡಿ ಮಾಡಿ. ಮಾಹಿತಿ ಕೆಲವೊಮ್ಮೆ ಬದಲಾಗುವ ಸಾಧ್ಯತೆ ಇರೋದ್ರಿಂದ ಅರ್ಜಿ ಸಲ್ಲಿಸುವ ಮೊದಲು ಸ್ಥಳೀಯ ಪ್ರಾಧಿಕಾರ ಇತ್ತೀಚಿನ ನಿಯಮಗಳು ಮತ್ತು ದಾಖಲೆಗಳ ಪಟ್ಟಿಯನ್ನು ಖಚಿತಪಡಿಸಿಕೊಳ್ಳೋದು ಉತ್ತಮ. ಧನ್ಯವಾದಗಳು.